ನೀಟ್ ವಿಷಯಕ್ಕೆ ಸಂಬಂಧಿಸಿದಂತೆ ಈ ರಾಷ್ಟ್ರದ ಪ್ರಧಾನಿಗಳು ದೇಶದ ಯುವಶಕ್ತಿಯನ್ನು ಉದ್ದೇಶಿಸಿ ನೀಟ್ ಪರೀಕ್ಷೆಯಲ್ಲಿ ಆದಂಥ ಲೋಪದೋಷಗಳನ್ನು ಗುರುತಿಡಿದು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ತೆರಿತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆಯನ್ನು ಸ್ವಾಗತ ಮಾಡ್ತಾ ಉಪವಾಸ ಕುಂತಂಥ ವಾಂಗ್ಚುಕ್ ಅವರು ಕೂಡ ನಿರಸನವನ್ನು ಮುಕ್ತಾಯಗೊಳಿಸಿದ್ದು ಸಂತೋಷದ ವಿಷಯ. ಅವರ ಆರೋಗ್ಯ ಶೀಘ್ರವೇ ಚೇತರಿಸಿಕೊಳ್ಳಿ ಅಂತ ನಾನು ಹಾರೈಸುತ್ತಾ, ಮುಖ್ಯವಾಗಿ ಮೊನ್ನೆ ರಾಹುಲ್ ಗಾಂಧಿಯವರ ನಡೆ ಈ ದೇಶದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸಿದೆ. ಆ ವಿದ್ಯಾರ್ಥಿಗಳು ಕಳೆದ 20-25 ದಿವಸಗಳಿಂದ ಜಂತರ್ ಮಂತರದಲ್ಲಿ ನಿರಸನದಲ್ಲಿ ಕೂತಿದ್ರು. ಒಂದು ದಿನವೂ ಅದರ ಬಗ್ಗೆ ಮಾತನಾಡಲಿಲ್ಲ, ಒಂದು ದಿನವೂ ಅವ್ರ ಕಡೆ ಹೋಗಿ ಭೇಟಿ ಆಗಲಿಲ್ಲ. ಲೋಕಸಭೆಯ ಅಧಿವೇಶನ ಪ್ರಾರಂಭವಾಗುವಾಗ ಜನರನ್ನು ಕರ್ಕೊಂಡು ಹೋಗಿ ಲೋಕಸಭೆಗೆ ನುಗ್ಗಿಸುವಂಥ ಪ್ರಯತ್ನ ಅವರೊಬ್ಬರು ವಿರೋಧ ಪಕ್ಷದ ನಾಯಕರು, ಯು ವಿಲ್ ಬಿ ಕಾಲ್ಡ್ ಆಸ್ ಎ ಸ್ಯಾಡೋ ಪ್ರೈಮ್ ಮಿನಿಸ್ಟರ್. ತಾನಿರುವಂಥ ಪ್ರಜಾಪ್ರಭುತ್ವದ ದೇಗುಲದೊಳಗೆ ಜನರನ್ನು ಹೋಗಿಸಿ ದಾಂಧಲೆ ಮಾಡ್ತೇವೆ ಅನ್ನುವಂಥದ್ದು ಇದು ಯಾವ ನ್ಯಾಯ ಅನ್ನುವಂಥದ್ದು ಕೇಳ್ತೇನೆ. ಆಮೇಲೆ ಎಲ್ಲರ ಮನೆಯಲ್ಲೂ ಮಕ್ಕಳಿರ್ತಾರೆ. ಮಕ್ಕಳನ್ನು ವಿನಾಕಾರಣ ರಾಜಕೀಯಕ್ಕೆ ತಂದು ಅವರ ಭವಿಷ್ಯವನ್ನು ಹಾಳು ಮಾಡುವಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇರೋದು ಅತ್ಯಂತ ವಿಷಾದನೀಯ. ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡಿದರೆ ನಿಮ್ಮನ್ನು ಯಾರಾದರೂ ಕ್ಷಮಿಸ್ಬೋದು, ಆ ಭಗವಂತ ಕ್ಷಮಿಸೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಕೊಡಲಿಕ್ಕೆ ಇಚ್ಛೆಪಡ್ತಾರೆ. ಪಾರ್ಲಿಮೆಂಟ್ ನಡೀತಾ ಇದೆ. ಎಷ್ಟು ಗಂಟೆ ಸಮಯ ಬೇಕೋ ಅಷ್ಟು ಗಂಟೆ ಸಮಯವನ್ನು ಚರ್ಚೆಗೆ ಕೊಡ್ತೇವೆ ಅಂದಿದ್ದಾರೆ. ಹೊರಗೆ ಪ್ರಶ್ನೆಗಳನ್ನು ಕೇಳುವುದಕ್ಕಿಂತ, ಹೊರಗೆ ಗಲಾಟೆಗಳನ್ನು ಮಾಡೋದಕ್ಕಿಂತ, ಹೊರಗೆ ಹ್ಯೂ ಆ್ಯಂಡ್ ಕ್ರೈ ಎಬ್ಬಿಸೋದಕ್ಕಿಂತ ಲೋಕಸಭೆಯಲ್ಲಿ ಹೋಗಿ ಚರ್ಚೆಯನ್ನು ಮಾಡಿದರೆ ಅದು ಇಡೀ ಜಗತ್ತಿಗೆ ಬಿತ್ತರಿಸ್ತೈತಿ. ಅದು ಲೋಕಸಭೆಯ ದಾಖಲೆಯಲ್ಲಿ ಉಳಿತೈತಿ. ಪಾನಿ ಕಾ ಪಾನಿ, ದೂದ್ ಕಾ ದೂನಿ ಹಾಕೈತಿ, ದೂದ್ ಕಾ ದೂದ್ ಹಾಕೈತಿ. ಅದನ್ನು ಬಿಟ್ಟು ಸುಮ್ಮನೆ ರಸ್ತೆಯಲ್ಲಿ ಹೋಗಿ ಕುಂತ ಹೇಳಿನ, ಎಲ್ಲೇ ಹೋಗಿ ಕುಂತ ಹೇಳಿನ ಅದರ ಅರ್ಥ ಇಲ್ಲ. ಅವರು ಕೂಡ ಹಿರಿಯ ಕಾಂಗ್ರೆಸ್ ನಾಯಕರದಾರ, ಒಂದು ಸಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಇವರು ಕಾಂಗ್ರೆಸ್ನವ್ರಿಗೆ ಲೋಕಸಭೆಯಲ್ಲಿ ಭಾಗವಹಿಸಲಿಕ್ಕೆ ಏನು ತೊಂದರೆ ಐತಿ? ಒಂದು ಅಧಿವೇಶನ ಏನಾದರೂ ಚೆನ್ನಾಗಿ ನಡೀಲಿಕ್ಕೆ ಬಿಟ್ಟಾರ, ಕಟ್ಟೆ ಮೇಲೆ ಕುಂತು ಚಹಾ ಕುಡಿದ್ನ, ಮೆಟ್ಗಟ್ಟೆ ಮೇಲೆ ಕುಂತು ಬೋಂಡಾ ತಿನ್ನ, ಇನ್ನೊಬ್ಬರನ್ನ ಉಪ ಪ್ರಧಾನಿ ಹಿಂದಿದ್ದಂಥ ಕೌನ್ಸಿಲ್ ಚೇರ್ಮನ್ ಉಪರಾಷ್ಟ್ರಪತಿಯನ್ನು ಅನೇಕ ಮಾಡೋದು. ಏನ್ರಿ ಇದು? ಒಂದು ಪ್ರಜಾಪ್ರಭುತ್ವದ ನಡವಳಿಕೆನ ಕಾಂಗ್ರೆಸ್ ಪಕ್ಷಕ್ಕೆ? ರಾಹುಲ್ ಗಾಂಧಿ ಅವ್ರ ವಿಚಾರ ಏನೇ ಇರಲಿ, ಅಟ್ಲೀಸ್ಟ್ ಅವ್ರಿಗೆ ಬುದ್ಧಿ ಹೇಳುವಂಥ ಹಿರಿಯರು ಯಾರು ಕಾಂಗ್ರೆಸ್ನಾಗಿಲ್ಲ. ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಈಗಾಗಲೇ ಹಲವಾರು ವಾಟ್ಸಪ್ಗಳ ಮುಖಾಂತರ ನಾವು ನೋಡಿದ್ದೇವೆ. ಐ ಡೋಂಟ್ ನೋ ಹೌ ಮಚ್ ದೇ ಆರ್ ಟ್ರೂ ಆರ್ ಫಾಲ್ಸ್. ಬಂದಂತರ ಅದರಲ್ಲಿ ಪಾಕಿಸ್ತಾನಿಯ ಫೇಕ್ ಐಡಿಗಳದಾವ ಅನ್ನುವಂಥದ್ದನ್ನು ಒಬ್ಬ ದೆಹಲಿಯ IPS ಆಫೀಸರ್ ಹೇಳುವುದನ್ನು ಕೂಡ ಇವತ್ತು ನಾನು ವಾಟ್ಸಪ್ನಲ್ಲಿ ನೋಡಿದ್ದೇನೆ. ವಿದೇಶಿ ಹಣದ ಫಂಡಿಂಗ್ ಸಲುವಾಗಿ ಇದರ ನನಗನಿಸಿದ ಮಟ್ಟಿಗೆ ಬಹುತೇಕ ಎಲ್ಲ ರಾಜಕೀಯ ತಜ್ಞರ ಅಭಿಪ್ರಾಯ FCR ಕಾನೂನನ್ನು ಏನು ತರ್ತಾ ಇದ್ದಾರೆ ಇದೇ ಅಧಿವೇಶನದಲ್ಲಿ, FCR ಕಾನೂನು ಕಟ್ಟುನಿಟ್ಟಾಗಿ ಜಾರಿಗೆ ಬಂದರೆ ಯಾವ ಮೂಲದಿಂದ ವಿದೇಶಿ ಹಣ ಬರ್ತೈತಿ, ಯಾವ ಕಾರಣಕ್ಕಾಗಿ ವಿದೇಶಿ ಹಣ ಬರ್ತೈತಿ ಅನ್ನುವಂಥದ್ದು ಸತ್ಯಾಂಶ ಹೊರಗೆ ಬೀಳ್ತೈತಿ. ಹಂಗೆ ಬಂದ್ರಾಗ ಇಂಥ ದೇಶದ್ರೋಹಿ ಚಟುವಟಿಕೆಗಳಿಗೆ ಹಣ ವಿನಿಯೋಗ ಮಾಡೋದು ತುಂಬ ಕಠಿಣ ಆಕೈತಿ. ಅದು ಬರದಂತೆ ನೋಡಿಕೊಳ್ಳೋದ್ರ ಸಲುವಾಗಿ ಇದೊಂದು ವ್ಯವಸ್ಥಿತ ಸಂಚು. ನೋಡಿ, ಈಗಾಗಲೇ ಈ ನೀಟು ಏನು ಪೇಪರ್ ಲೀಕ್ ವಿಚಾರ ಇತ್ತು, ತಕ್ಷಣವೇ CBI ಇನ್ಕ್ವೈರಿ ಮಾಡಿಸಿ ಅವರು 12-13 ಜನನ ಬಂಧನೆ ಮಾಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೂಡ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಹೊಸ ಕಾನೂನು ಕೂಡ ರೂಪಿಸಲಿಕ್ಕೆ ಇವತ್ತು ಮುಂದುವರಿತಾ ಇದ್ವಿ. ಸೂಕ್ತವಾದಂಥ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಭಾಳ ಗಂಭೀರವಾದಂಥ ವಿಷಯ ಅಂತ ಹೇಳಿ ಏನು ಪೇಪರ್ ಲೀಕ್ ಇದೆ ಅದನ್ನ ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಗಂಭೀರವಾಗಿ ಇದನ್ನ ಬಗೆಹರಿಸೋದಕ್ಕೆ ಮುಂದುವರಿತಾ ಇದ್ದೀವಿ. ಈಗಾಗಲೇ ಏನೇನು ಬದಲಾವಣೆಗಳು ಆಗಬೇಕಾಗಿದೆ ಅದು ಆಗೋದಕ್ಕೆ ನಾವು ಮುಂದುವರಿತಾ ಇದ್ದೀವಿ. ಜೊತೆಗೆ ನೀಟಿನ ಎಕ್ಸಾಮಿನೇಷನ್ ಆಗಲೇ ಆಗಿ ಫಲಿತಾಂಶನೂ ಕೂಡ ಬಂದಿದೆ. ಸೊ ಈಗ ಈ ಒಂದು ಪ್ರಾಮಾಣಿಕವಾದಂಥ ಒಂದು ಹೋರಾಟ ಏನು ನಡೀತಾ ಇತ್ತು, ಅದ್ರ ಜೊತೆಗೆ ಹಲವಾರು ಗುಂಪುಗಳು ಸೇರಿದ್ದಾವೆ. ಇದು ಭಾರತ ಒಂದು ಸಮಾಜ, ಭಾರತವನ್ನು ವಿಭಜನೆ ಮಾಡುವಂಥದ್ದು ಕೆಲವು ಗುಂಪುಗಳಿರ್ಬೋದು, ಕೆಲವು ಎಡಪಂಥಿ ಭಾವನೆ ಇರುವಂಥದ್ದು ಗುಂಪುಗಳಿರ್ಬೋದು,
ಎಲ್ಲನೂ ಕೂಡ ಇವತ್ತು ಕಾಂಗ್ರೆಸ್ಸು ಕೂಡ ಸೇರಿಕೊಂಡು ಮಾಡ್ತಾ ಇರೋದು ಒಂದು ರೀತಿ ಅರಾಜಕತೆಯನ್ನು ಸೃಷ್ಟಿಸುವ ಒಂದು ನಿಟ್ಟಿನಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಒಂದು ರಾಷ್ಟ್ರಗಳಲ್ಲಿ ಏನು ನಡೆದಿದೆ, ಏನು ಅಂತಾರಾಷ್ಟ್ರೀಯ ಕೆಲವು ಷಡ್ಯಂತ್ರಗಳನ್ನು ಕೂಡ ಒಂದು ಮಾದರಿಯಾಗಿ ಇವರು ಅದನ್ನು ಒಂದು ರೀತಿಯ ಒಂದು ಯತ್ನವನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಕಾಂಗ್ರೆಸ್ ಕೈ ಜೋಡಿಸೋದು ಎಷ್ಟು ಮಟ್ಟಿಗೆ ಸರಿ ಸರ್? ಅದು ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಕೈ ಜೋಡಿಸೋದು. ಪ್ರತಿಭಟನೆ ಮಾಡೋದು ಏನು ಸಮಸ್ಯೆ ಇಲ್ಲ. ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಕೈ ಜೋಡಿಸೋದು. ಪ್ರತಿಭಟನೆ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ. ಇಲ್ಲೂ ಕೂಡ ನಾವು ವಿರೋಧ ಪಕ್ಷ ಆಗಿ ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ. ಆದರೆ ಇವರು ಅರಾಜಕತೆ ಸೃಷ್ಟಿಸುವಂಥ ಏನು ಯತ್ನ ನಡೀತಾ ಇದೆ ಅದು ಖಂಡನೀಯ. ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಬೇಕು ಎಲ್ಲಿ? ಸಂಸತ್ನಲ್ಲೋ ಆಚೆನೋ. ಸಂಸತ್ನಲ್ಲಿ ಇವರು ಚರ್ಚೆ ಮಾಡೋದಿಲ್ಲ, ಸರಿಯಾದ ರೀತಿಯಲ್ಲಿ ಅಲ್ಲಿ ಪ್ರಕ್ರಿಯೆ ಪಾಲನೆ ಮಾಡಲ್ಲ. ಆಚೆಗೆ ಬಂದು ಈ ರೀತಿಯ ಪ್ರತಿಭಟನೆ ಮಾಡೋ ಮೂಲಕ ಜನರು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ನಾವು ಹೇಳಿದ್ದೀವಿ, ನೀಟು ಪೇಪರ್ ಲೀಕ್ ಆಗಿರೋದು ಭಾಳ ಗಂಭೀರ, ಅದನ್ನ ಬಗೆಹರಿಸಬೇಕಾಗಿದೆ. ಇದು ಎಲ್ಲರೂ ಕೂಡ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ. ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಸಮಸ್ತ MP ಗಳು, ಸಂಸತ್ ಸದಸ್ಯರು ಸರ್ಕಾರದ ಜೊತೆಗಿದ್ದಾರೆ. ಆದರೆ ಈ ಅರಾಜಕತೆ ಸೃಷ್ಟಿಸುವ ನಿಟ್ಟಿನಲ್ಲಿ ನಮ್ಮ ಭಾರತದ ಪ್ರಜಾಪ್ರಭುತ್ವ ನಾವು ನಿರ್ಮಾಣ ಮಾಡಿರುವಂಥ ಸಂಸ್ಥೆ ಮೇಲೆ ಏನು ಹಲ್ಲೆ ಮಾಡ್ತಾ ಇದ್ದಾರೆ ಅದು ಖಂಡನೀಯ. ನೋಡಿ, ಸರ್ಕಾರ ಏನು ಕ್ರಮ ತಗೋಬೇಕಾಗಿದೆ ಅವ್ರು ತಗೋತಾರೆ. ಇವತ್ತಾಗಲೇ ಈ ಒಂದು ಪೇಪರ್ ಲೀಕ್ ವಿಚಾರ ಕುರಿತು ಏನೇನು ಸೂಕ್ತವಾದಂಥ ಕ್ರಮ ತಗೋಬೇಕಾಗಿದೆ ಪ್ರಧಾನಮಂತ್ರಿಯವರೇ ಸ್ವತಃ ಇವತ್ತು ಅಡ್ರೆಸ್ ಮಾಡಿ ರಾತ್ರಿ ಅವ್ರು ಅಡ್ರೆಸ್ ಮಾಡಿ ಎಲ್ಲ ರೀತಿ ಏನು ಪರಿಹಾರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ.